ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿಯಾ ಹುಬ್ಬಳ್ಳಿ ಬ್ಲಾಗ್ಸ್. ಸೊ ನಾವಿವತ್ತು ಈವ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಇವಾಗ ಟೈಮ್ ಬಂದ್ಬಿಟ್ಟು 4:45 ಆಗಿದೆ ಟೈಮ್. ಸೊ ಈವ್ನಿಂಗ್ ಇಂದ ನೈಟ್ ವರ್ಗು ನಮ್ ರುಟೀನ್ ಹೆಂಗಿರುತ್ತೆ ಅಂತ ಹೇಳಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ನಮ್ದು ಎಲ್ಲ ಕೆಲಸ ಮುಗೀತು, ರಾತ್ರಿ ಅಡುಗೆ ಕೂಡ ಮುಗ್ದೋಯ್ತು. ನನ್ನ ಹಸ್ಬೆಂಡ್ ಶಿಫ್ಟ್ ವೈಸ್ ರುಟೀನ್ ಇರುತ್ತೆ, ಆಫೀಸ್ ಇರುತ್ತೆ ಶಿಫ್ಟ್ ವೈಸ್. ಸೊ ಅವ್ರದ್ದು ಹೆಂಗಿರುತ್ತೆ ಅದ್ರ ಮೇಲೆ ನಂದು ಕುಕಿಂಗ್ ಡಿಸೈಡ್ ಆಗುತ್ತೆ. ಸೊ ಇವತ್ತು ರಾತ್ರಿದು ಎಲ್ಲ ಅಡುಗೆ ಮುಗ್ದೋಯ್ತು. ನಾನು ದಿಯಾ ಹಂಗೆ ಕುತ್ಕೊಂಡಿದ್ವಿ, ಇವಳು ಹಂಗೆ ಕಲರಿಂಗ್ ಡ್ರಾಯಿಂಗ್ ಏನೋ ಮಾಡ್ಕೊಂಡು ಕುತ್ಕೊಂಡಿದ್ದು, ನಾನು ಹಂಗೆ ಇವ್ರ ಜೊತೆ ಕುತ್ಕೊಂಡಿದ್ದೆ. ಮತ್ತೆ ದಿಯು, ಇವತ್ತೇನು ಊಟ ಮಾಡಿದ್ವಿ? ಚಪಾತಿ ದಾಲ್ ಫ್ರೈ. ಚಪಾತಿ ದಾಲ್ ಫ್ರೈ ಮಾಡಿದ್ದೆ ಇವತ್ತು. ದಾಲ್ ಫ್ರೈ ರೆಸಿಪಿ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ. ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ ದಾಲ್ ಫ್ರೈ, ಬಟ್ ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ತೀನಿ. ಇವತ್ತು ಯಾಕೋ ನಂಗೆ ಅಷ್ಟೊಂದು ಟೈಮೇ ಸಾಕಾಗ್ಲಿಲ್ಲ ವಿಡಿಯೋ ಮಾಡ್ಕೊಂಡು ಶೇರ್ ಮಾಡೋ ಅಷ್ಟು. ಟೈಮ್ ಲೇಟ್ ಆಗ್ಬಿಟ್ಟಿತ್ತು ಬಹಳ, ಹಂಗಾಗಿ ನನ್ಗೆ ಅದು ಬೆಳಗ್ಗೆಯಿಂದ ಶೂಟ್ ಮಾಡೋದಕ್ಕೆ ಆಗಿಲ್ಲ. ಸೊ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡಿದಾಗ ಮಾಡ್ತೀನಿ ವಿಡಿಯೋ. ಆಮೇಲೆ ಇವಾಗ ನೈಟ್ಗೆ ಜೀರಾ ರೈಸ್ ಮಾಡಿಟ್ಟಿದ್ದೀನಿ. ಸೊ ಜೀರಾ ರೈಸ್ ದಾಲ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ನಾನು ಏನ್ ಮಾಡ್ತಿದ್ದೆ, ಜೀರಾ ರೈಸ್ ಮಧ್ಯಾಹ್ನ ಮಾಡಿ ಚಪಾತಿ ನೈಟ್ ಮಾಡ್ತಿದ್ದೆ, ನೈಟ್ ಜಾಸ್ತಿ ರೈಸ್ ಬೇಡ ಅಂತ ಹೇಳಿ. ಬಟ್ ಇವತ್ ಮಾರ್ನಿಂಗ್ ದಿಯಾ ಬಾಕ್ಸ್ ಚಪಾತಿ ತಗೊಂಡ್ ಹೋಗಿದ್ಲು. ಅರ್ಲಿ ಮಾರ್ನಿಂಗ್ ನಾನು ಚಪಾತಿ ಹಿಟ್ಟು ನಾದಿಟ್ಬಿಟ್ಟಿದ್ದೆ. ಸೊ ನೈಟ್ ವರ್ಗು ಅಂದ್ರೆ ಅದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಬಿಟ್ಟೆ. ಸೊ ಇಷ್ಟಿತ್ತು ಇವತ್ತು ನಮ್ ಡೇ. ಬನ್ನಿ ಇವತ್ತಿನ ಈವ್ನಿಂಗ್ ರೂಟೀನ್ ಅಂದ್ರೆ ಡೈಲಿ ಹೆಂಗಿರುತ್ತೆ ಅನ್ನೋದನ್ನ ನಾನು ಡೀಟೇಲ್ ಆಗಿ ನಮ್ ರೂಟೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ದಿಯಾಗೆ ಕೆಲವೊಂದಿಷ್ಟು ವರ್ಕ್ಶೀಟ್ಸ್ ಕೊಟ್ಟಿದ್ರು ಹೋಮ್ ವರ್ಕಿಗೆ. ಸೊ ಅದನ್ನು ಅವಳು ಕಂಪ್ಲೀಟ್ ಮಾಡ್ತಿದ್ಲು. ಯಾರು ಏನೋ ಹೇಳೋದೇ ಬೇಡ, ಎಲ್ಲ ಅವಳೇ ಹೋಮ್ವರ್ಕ್ ಮಾಡ್ಕೋತಾಳೆ. ಸೊ ನನಗೆ ಅಷ್ಟೊಂದು ಬರ್ಡನ್ನೇ ಅನ್ಸೋದಿಲ್ಲ ಇವಳ್ದು ಸ್ಕೂಲ್ದು. ಓನಮ್ಮ ಮಾಡಿದ್ಯಾ? ಕರೆಕ್ಟ್. ಮತ್ತೆ ಏನು ಗೊತ್ತಾ, ನಾನು ಯೂಶ್ವಲಿ ಹಿಂಗೆ ಫ್ರೀ ಇದ್ದಾಗೆಲ್ಲ ಒಂದಿಷ್ಟು ಸ್ಟೋರಿ ಬುಕ್ಸ್ನ ತರಿಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೆ. ಅವನ್ನ ನಾನು ಹಂಗೆ ಓದ್ಕೊಂಡು ಕುತ್ಕೊಂಡಿರ್ತಿದ್ದೆ. ಈ ಬುಕ್ಕು ನಾನು ಆಲ್ಮೋಸ್ಟ್ 2 times ಓದಿ ಮುಗಿಸಿದ್ದೀನಿ. ಸ್ಟೋರಿ ಕಂಪ್ಲೀಟ್ ಬುಕ್ ಒಂದೇ ಸ್ಟೋರಿ ಇದೆ ಇದು, ಓಕೆನಾ? ಇದು ಸ್ವೈಪ್ ರೈಟ್ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತಿರ್ಬೋದು, ರಂಜನಿ ರಾಘವನ್ ಅವ್ರು ಬರ್ದಿರೋದು. ಚೆನ್ನಾಗಿದೆ, ಬಟ್ ಓದ್ ನೋಡಿ ಯಾವ ರೀತಿ ಬರ್ದಿದ್ದಾರೆ ಅಂದರೆ ಫುಲ್ ನಾವೇ ಇನ್ವಾಲ್ವ್ ಆಗಿ ಹೋಗ್ತೀವಿ ಅದರಲ್ಲಿ. ಹಾಗೆ ಅವ್ರದ್ದು ಇನ್ನೊಂದು ಬುಕ್ ತರಿಸ್ಕೊಂಡಿದ್ದೆ, ಕತೆ ಡಬ್ಬಿ ಅಂತ. ಇವು 2 ಬುಕ್ಸ್ ತರಿಸ್ಕೊಂಡು ಆಲ್ಮೋಸ್ಟ್ 2 years ಮೇಲೆ ಆಯಿತು. ನಾನು ದಿಯಾ ಬೇಬಿ ಇದ್ಲಲ್ಲ ಆವಾಗೇ ತರಿಸ್ಕೊಂಡಿದ್ದೆ. ಇವಾಗ ಮನೇಲಿ ಕುತ್ಕೊಂಡು ಬೋರ್ ಆಗುತ್ತೆ ಓದೋಣ ಅಂತ ಹೇಳಿ ಈ ಬುಕ್ ಏನೋ ಓದಿದೆ. ಬಟ್ ಈ ಬುಕ್ಕಲ್ಲಿ ಲಾಸ್ಟ್ 2 ಸ್ಟೋರೀಸ್ ಏನೋ ಪೆಂಡಿಂಗ್ ಇದೆ. ಇದರಲ್ಲಿ ಒಂದು ಎಷ್ಟು ಸ್ಟೋರೀಸ್ ಇದೆ ಅಂತಂದರೆ, ಏನಮ್ಮ, ವೆರಿ ನೈಸ್. ಇದರಲ್ಲಿ ಒಂದು 14 ಸ್ಟೋರೀಸ್ ಕೊಟ್ಟಿದ್ದಾರೆ ಕತೆ ಡಬ್ಬಿಯಲ್ಲಿ. ಅದರಲ್ಲಿ ಒಂದು ಲಾಸ್ಟ್ 2-3 ಸ್ಟೋರಿ ನಾನು ಓದಿಲ್ಲ ಇನ್ನು, ಅದೊಂದಿಷ್ಟು ಪೆಂಡಿಂಗ್ ಇದೆ. 2 ಬುಕ್ಕು ತುಂಬ ಚೆನ್ನಾಗಿದೆ. ಈ ಬುಕ್ ಹೆಂಗಂತಂದರೆ ಇವಾಗ ಓದ್ತೀನ, ಫುಲ್ಲು ಓದಿದ ತಕ್ಷಣ 1 year ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಟ್ಬಿಡ್ತೀನ, ಮತ್ತೆ ಅದು ಸ್ಟೋರಿ ಮರ್ತೋದಂಗೆ ಆಗುತ್ತೆ ನನಗೆ. ಮತ್ತೆ ಒಂದ್ಸರಿ ಓದ್ಬೇಕು ಅನ್ಸುತ್ತೆ, ಹಂಗೆ ಪದೇ ಅದನ್ನ ರಿಪೀಟ್ ಮಾಡ್ಕೊಂಡು ಕೂತ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ಇದು. ಸ್ಟಾರ್ಟಿಂಗ್ ತರಿಸ್ಕೊಂಡಾಗ ದಿಯಾ ಬೇಬಿ ಇದ್ದಾಗ ಓನ್ಲಿ ವಿದಿನ್ 4 to 5 days ಬುಕ್ ಮುಗಿಸಿದ್ದೆ ನಾನು ಓದೋದು. ಅಷ್ಟು ಚೆನ್ನಾಗಿದೆ ನನಗಿದು. ತುಂಬ ರಾತ್ರಿ ಎಲ್ಲ ಕುತ್ಕೊಂಡು ಓದ್ತಿದ್ದೆ, ಅಷ್ಟು ಚೆನ್ನಾಗಿದೆ ಇದು ಬುಕ್. ನೀವು ಟ್ರೈ ಮಾಡಿ, ಓದ್ ನೋಡಿ. ನೀನು ಓದ್ತೀಯಾ? ನೀನು ಓದ್ತೀಯಾ ಈ ಬುಕ್ಕು? ಕನ್ನಡ ಹೇಳ್ಕೊಡ್ಲಾ ನಿಮಗೆ? ನೀನು ಕನ್ನಡನೇ ಬರೋದಿಲ್ಲಲ್ಲ, ಬರೀ ಇಂಗ್ಲೀಷ್. LKG ಸ್ಟಾರ್ಟ್ ಮಾಡ್ತಾರಲ್ಲ ಕನ್ನಡ, ಈ ಎಲ್ಲ ಅಲ್ಲ. ಅವಳು ಇಂಗ್ಲೀಷ್ ಆದರೂ ಫಸ್ಟ್ ಕರೆಕ್ಟಾಗಿ ABCD ಕಲೀಲಿ ಅಂತ. ಅವ್ರ ಸ್ಕೂಲಲ್ಲಿ ಜಾಸ್ತಿ ಬರ್ಡನ್ ಹಾಕೋಕೆ ಹೋಗಲ್ಲ. ಇವಾಗ ಇದನ್ನ ಕಲಿತ್ರ ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಬೇರೆ. ಇವಾಗ ಓನ್ಲಿ ABCD 1 2 3 ಅಷ್ಟೇ ಅವರಿಗಿರೋದು. ಭಾಳ ಅಂದರೆ ರೈಮ್ಸು, ಸ್ಟೋರಿ ಟೆಲ್ಲಿಂಗು, ಅದು ಇದು ಅಂತ. ಇವಾಗ ಏನಿಲ್ಲ, ವರ್ಕ್ಶೀಟ್ಸ್ ಎಲ್ಲ ಕೊಟ್ಟಿದ್ದಾರಲ್ವ, ಆಡ್ 1 out 2 ಆ್ಯಕ್ಟಿವಿಟೀಸ್ ಥರ ಏನೋ ಇರುತ್ತೆ. ಬಟ್ ಕನ್ನಡ, ಹಿಂದಿ, ಇಂಗ್ಲೀಷ್ ಅಂತ ಸಬ್ಜೆಕ್ಟ್ಸ್ ಬರ್ಡನ್ ಮಾಡೋದಕ್ಕೆ ಹೋಗಲ್ಲ. ಚೆನ್ನಾಗಿದೆ ಅವ್ರ ಸ್ಕೂಲು. ವೀಕ್ಲಿ ಒಂದೇ ಸಾರಿ ಹೋಮ್ವರ್ಕ್ ಕೊಡೋದವರು. ಅದೇ 1 week ಅಂದರೆ ಇವಾಗ ವೆಡ್ನೆಸ್ಡೇ ಹಿಂಗೆ ಕೊಟ್ಟರೆ ನೆಕ್ಸ್ಟ್ ಮಂಡೇ ಕೊಡಬೇಕು ಹೋಮ್ವರ್ಕ್. ಹಂಗಿದೆ ಅವ್ರ ಸ್ಕೂಲಲ್ಲಿ. ಹಾಗಾಗಿ ಅವಳಿಗೆ ಇವತ್ತೇ ಕುತ್ಕೊಂಡು ಹೋಮ್ವರ್ಕ್ ಮಾಡಬೇಕು ಹಂಗೇನು ಇರೋದಿಲ್ಲ. ಕೊಟ್ಟರೆ 2-3 ಹೋಮ್ವರ್ಕ್ ಒಟ್ಟಿಗೆ ಕೊಟ್ಬಿಡ್ತಾರೆ. ಸೊ ಆರಾಮಾಗಿ ಕುತ್ಕೊಂಡು ಮಾಡ್ತಾಳೆ. ಸ್ಯಾಟರ್ಡೆ ಸಂಡೇ ಬಂದರೆ ಹಂಗೆ ಮಾಡ್ಕೊಂಡು ಹೋಗಲಿಲ್ಲ ಅಂದರೂ ಏನೂ ಮಕ್ಕಳಿಗೆ ಬೆದರಿಸೋದು ಅದೆಲ್ಲ ಏನೂ ಮಾಡೋದಿಲ್ಲ. ಮತ್ತೆ ಮಾಡಿಸಿ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇವಾಗ ಚಿಕ್ಕ ಮಕ್ಕಳಿಗೆಲ್ಲ ಪ್ರೆಷರ್ ಜಾಸ್ತಿ ಆಗ್ಬಾರ್ದಲ್ವಾ, ಹಂಗಾಗಿ ನಾವು ಪ್ರೆಷರು ಹಾಕಲ್ಲ ಸ್ಕೂಲಲ್ಲಿ. ಸೊ ಅದಕ್ಕೆ ನಮಗೆ ಒಂಥರ ಇಷ್ಟ. ಹೋಗ್ತಾಳೆ, ಆಟ ಆಡ್ತಾಳೆ,
ಎಷ್ಟಾಗುತ್ತೋ ಅಷ್ಟು ಓದ್ತಾಳೆ ಬರ್ತಾಳೆ. ಬಟ್ ಯಾವುದನ್ನು ಮಿಸ್ ಅಂತೂ ಮಾಡಿಲ್ಲ. ನೀಟಾಗೆಲ್ಲ ಓದ್ತಾಳೆ, ಎಲ್ಲ ಚೆನ್ನಾಗಿನೇ ಎಲ್ಲದರಲ್ಲೂ ಫಸ್ಟೇ ಇದ್ದಾಳೆ. ಅಲ್ಲದಿಯಾ? ಹರಿ ಪೇಜ್ ಹರಿ, ನೀನು ಹೋಮ್ವರ್ಕ್ ಮಾಡೋದು ಪೇಜ್ ಹರಿಯೋದು. ಅದಕ್ಕೆ ಕನ್ನಡ ಹೇಳ್ಕೊಡೋ ಅಂತ ಬಂದಿದ್ದಾಳೆ. ಬರ್ದು ಕೊಟ್ಟಿದ್ದೀನಿ, ಅವಳು ಬರೀತಾಳಂತೆ. ನೈಸ್ ಟ್ರೈ. ಚೆನ್ನಾಗಿ ಟ್ರೈ ಮಾಡಿದ್ಯಾ. ಇನ್ನೂ ನೀಟಾಗಿ ಬರ್ಬೇಕು, ಹಂಗಲ್ಲ ಅದು. ಇನ್ನೂ ಚೆನ್ನಾಗಿ ಬರೀ. ನಾನು ಹೆಂಗೆ ಬರ್ದಿದ್ದೀನಿ ನೋಡು. ನಾನು ಬರ್ದಿದ್ರ ಮೇಲೆ ಒಂದು ಸರಿ ಬರೀ, ನಿಂಗೆ ಗೊತ್ತಾಗುತ್ತೆ. ಡಿಯು, ಇದ್ರ ಮೇಲೆ ಒಂದು ಸರಿ ತೀಡ್ಬೇಕು. ಐ ಲಾಲಿಪಾಪ್ ಮಾಡಿಬಿಡೋದೇನ? ಹಾಂ, ಇಲ್ಲಿ ಬರಿ, ಇಲ್ಲಿ ಇದ್ರ ಮೇಲೆ ಬರಿ, ಇದ್ರ ಮೇಲೆ ಬರಿ, ನಿನಗೆ ಗೊತ್ತಾಗುತ್ತೆ ಅವಾಗ ಹೆಂಗೆ ಬರೆಯೋದು ಅಂತ. ಹಂಗೆ ನೀನು ಏನು ಮಾಡ್ಬೇಕು ಗೊತ್ತಾ? ಇದು ಹಿಂಗೆ ತೊಗೊಂಬಂದಿಯಲ್ಲ, ಹಂಗೆ ಹಿಂಗೆ ತೊಗೊಂಬಂದು ಹಿಂಗೆ ಮಾಡ್ಬೇಕು, ಹಿಂಗೆ. ಅಲ್ಲಿ ನೋಡಿ ನಾನು ಹೆಂಗೆ ಬರ್ದೀನಿ ನೋಡು. ಫಸ್ಟ್ ರೌಂಡ್ ಮಾಡ್ಕೊ. ಕೆಳಗೆ ತೊಗೊಂಡು ಬಾ. ಇನ್ನೂ ಕೆಳಗೆ ನೋಡು ನಾನು ಹೆಂಗೆ ಬರ್ದೀನಿ ನೋಡಿ ಮಾಡಿ. ಮತ್ತು ಹಿಂಗೆ ಒಳಗೆ ಹೋಗು. ವೆರಿ ಗುಡ್, ಸೂಪರ್ ದಿಯು, ನೈಸ್. ಹಿಂಗೆ ಕಲಿಯೋದು. ಕನ್ನಡ ಕಲಿತೀಯ ಇನ್ಮೇಲಿಂದ? ಆಯಿ ಕಲಿತೀಯ ನೀನು? ವೆರಿ ನೈಸ್. ಫಸ್ಟ್ ಇನ್ನು ಪ್ರಾಕ್ಟೀಸ್ ಮಾಡು, ಆಮೇಲೆ ಹೇಳ್ಕೊಡ್ತೀನಿ. ಪ್ರಾಕ್ಟೀಸ್ ಮಾಡಿ ನೀನು. ಫೈನಲಿ ಕನ್ನಡ ಕಲಿತಾ ಸ್ಟಾರ್ಟ್ ಮಾಡಿದ್ಲು ದಿಯಾ. ನಾವು ಸ್ವಲ್ಪ ಮಧ್ಯಾಹ್ನ ಆದರೆ ಈವ್ನಿಂಗ್ ಆದರೆ ಈ ರೀತಿ ದಿಯಾನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಡ್ಬಿಟ್ಟು ಅವಳ ಜೊತೆ ಆಟ ಆಡ್ತೀವಿ. ನಾನು ಬ್ಯುಸಿ ಇದ್ದರೆ ನನ್ನ ಹಸ್ಬೆಂಡ್ ಆಡ್ತಾರೆ, ಇಲ್ಲ ಅಂತಂದರೆ ನಾನು. ಇಬ್ಬರಲ್ಲಿ ಒಬ್ಬರು ಕಂಪಲ್ಸರಿ ಅವಳ ಜೊತೆ ಇದ್ದೇ ಇರ್ತೀವಿ. ಹಾಗಾಗಿ ಅವಳಿಗೆ ಜಾಸ್ತಿ ಟಿ ವಿ ನೋಡಬೇಕು, ಮೊಬೈಲ್ ನೋಡಬೇಕು ಅಂತ ಅನಿಸೋದಿಲ್ಲ. ಇಫ್ ಒಂದು ವೇಳೆ ನಾವಿಬ್ಬರು ಬ್ಯುಸಿ ಆಗಿಬಿಟ್ರೆ ಅವಳು ಟಿ ವಿ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಸೊ ಅದನ್ನು ಡಿಸ್ಟ್ರಾಕ್ಟ್ ಮಾಡೋದಕ್ಕಂತ ನಾವು ಆದಷ್ಟು ಅವಳಿಗೆ ಟೈಮ್ ಕೊಡ್ತೀವಿ. ಬ್ಯುಸಿ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ಟಿ ವಿ ಕೊಡ್ತೀನಿ, ನೋಡ್ತಾಳೆ. ಬಟ್ ಇವಾಗಂತೂ ತುಂಬಾ ಲಿಮಿಟ್ ಮಾಡಿದ್ದೀನಿ. ಮುಂಚೆ ಸ್ವಲ್ಪ ಜಾಸ್ತಿನೇ ನೋಡ್ತಿದ್ಲು, ಬಟ್ ಇವಾಗ ಪರವಾಗಿಲ್ಲ, ಇವಾಗ ಸ್ವಲ್ಪ ಲಿಮಿಟ್ ಆಗಿದೆ. ಆಟ ಆಡೋದೆಲ್ಲ ಮುಗಿದ್ಮೇಲೆ ಒಳಗಡೆ ಬಂದುಬಿಟ್ಟು ದೀಪ ಹಚ್ಬೇಕಾಗಿರುತ್ತೆ. ಕಸ ಹೊಡೆದು ಮನೆಯೆಲ್ಲ ಫುಲ್ ಕಿತ್ಬಿಟ್ಟಿರ್ತಾಳೆ ಸ್ಕೂಲಿಂದ ಬಂದಮೇಲೆ. ಅದಕ್ಕೆ ಫುಲ್ ಎಲ್ಲ ಕ್ಲೀನ್ ಮಾಡ್ತೀವಿ ಮನೇನ. ಎಲ್ಲ ಆಟ ಸಾಮಾನೆಲ್ಲ ಜೋಡಿಸಿಡ್ತೀವಿ. ಯಾಕಂದರೆ ಅವಳು ಇವಾಗ ಊಟ ಮಾಡಿ ಮಲಗೋ ಟೈಮ್ ಆಗಿರುತ್ತೆ. ಹಾಗಾಗಿ ಎಲ್ಲ ಆಟ ಮುಗಿದ ತಕ್ಷಣ ಅವಳೇ ಕ್ಲೀನ್ ಮಾಡ್ತಾಳೆ. ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನಾನು ಮಾಡ್ತೀನಿ. ಹಾಗೆ ಇಬ್ಬರು ಸೇರಿಬಿಟ್ಟೇ ಕೆಲಸ ಮಾಡೋದು. ಒಂದೊಂದು ಸಾರಿ ಅವಳು ನನಗೆ ಎಷ್ಟು ಹೆಲ್ಪ್ ಮಾಡ್ತಾಳೆ. ಕಸ ಹೊಡಿತಾಳೆ, ಅವಳು ಎಷ್ಟು ನೀಟಾಗಿ ಕಸ ಹೊಡಿತಾಳೆ ಗೊತ್ತಾ? ನೀಟಾಗಿ ಕಸ ಹೊಡಿತಾಳೆ. ದೀಪ ಹಚ್ಬೇಕಾದ್ರೆ ನಾನು ಅಂತ ಬಂದುಬಿಟ್ಟು ಊದಿನ ಕಡ್ಡಿ ಬೆಳಗೋದು, ಈ ರೀತಿ ಎಲ್ಲ ಮಾಡ್ತಾಳೆ. ಸೊ ಅವಳು ಎಂಗೇಜ್ಡ್ ಆಗಿದ್ದರೆ ಭಾಳ ಆರಾಮಾಗಿರ್ತಾಳೆ ಅವಳು. ಅವಳಿಲ್ಲ ಖಾಲಿ ಕೂತ್ಕೊಂಡ್ಬಿಟ್ರೆ ಫುಲ್ಲು ಕಿರಿಕಿರಿ ಮಾಡೋದು. ಹಂಗಾಗಿ ನಾನು ಏನೇ ಕೆಲಸ ಮಾಡ್ತಿದ್ರು ಅವಳನ್ನ ಇನ್ವಾಲ್ವ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ. ಊಟ ಮಾಡ್ತೀಯಾ? ಊಟ ಹಚ್ಕೊಂಬರ್ತೀನಿ. ಹಚ್ಕೊಂಡು ಬರಲಾ? ಫ್ರೆಂಡ್ಸ್, ಇವಳು ನೋಡಿ ಟೈಮ್ 6:45 ಆಗಿದೆ. ಊಟ ಮಾಡಿಬಿಡ್ತಾಳೆ ಇವಾಗ. ಇವತ್ತು ಜೀರಾ ರೈಸು ದಾಲ್ ಮಾಡಿದ್ನಲ್ವ, ಅದನ್ನೇ ಬಡಿಸ್ಕೊಂಡು ಹೋಗ್ತಾಯಿದ್ದೆ. ಅವಳದು ತುಂಬಾ ಫೇವ್ರೇಟ್. ಅವಳಿಗೆ ಇಂಥದ್ದೇ ಅಂತಲ್ಲ, ಊಟ ಅಂದ್ರೇ ಫೇವ್ರೇಟ್. ಅವಳಿಗೆ ರೊಟ್ಟಿ ಚಪಾತಿ ಒಂದು ಇದ್ಬಿಟ್ರೆ ಚೆನ್ನಾಗಿರುತ್ತೆ. ರೈಸ್ ಕೂಡ ಒಂದು ದಿನಕ್ಕೆ ಒಂದೇ ಸಾರಿ ಅವಳು ಊಟ ಮಾಡೋದು. ಸೊ ಮಧ್ಯಾಹ್ನ ಚಪಾತಿ ಆಗಿತ್ತು, ಅದಕ್ಕೆ ಇವಾಗ ರೈಸು. ನಾನು ಊಟ ಮಾಡಿಕೊಂಡೆ, ಅವಳಿಗೆ ಊಟ ಮಾಡಿಸ್ಬಿಟ್ಟು. ಊಟ ಆದಮೇಲೆ ಅವಳು ನನ್ನ ಜೊತೆಗೆ ಬಂದುಬಿಡ್ತಾಳೆ ಕಿಚನ್ಗೆ ಹೆಲ್ಪ್ ಮಾಡೋಕ್ಕಂತ. ತೊಳೆದಿರೋವಂಥ ಪಾತ್ರೆಗಳನ್ನೆಲ್ಲ ನೀಟಾಗಿ ಜೋಡಿಸಿಡ್ತಾಳೆ. ಆ ಬುಟ್ಟಿ ಮತ್ತು ನನಗೆ ಖಾಲಿ ಮಾಡಿಕೊಡ್ತಾಳೆ ಪಾತ್ರೆ ತೊಳೆಯೋದಕ್ಕೆ. ಅಮ್ಮ ನಾನು ಮಾಡ್ತೀನಿ ಅಂತ ನನ್ನ ಹಿಂದೆನೇ ಬರ್ತಾಳೆ ಅವಳು. ನೋಡಿ, ಹೆಣ್ಮಕ್ಳಿರೋ ಮನೆ ಎಷ್ಟು ಚಂದ ಅಲ್ವಾ? ಎಷ್ಟು ಕೇರ್ ಮಾಡ್ತಾರೆ, ಎಷ್ಟು ಕಾಳಜಿ ತೋರಿಸ್ತಾರೆ ಅಪ್ಪ ಅಮ್ಮಂಗಂತಂದರೆ. ಏನಾದರೂ ಒಂಚೂರು ಬೇಜಾರಾಗಿ ಕೂತ್ಕೊಂಡಿದ್ರು ಕೂಡ ಬಂದುಬಿಟ್ಟು ಏನಾಯಿತು ಅಂತ ಕೇಳ್ತಾಳೆ.
ಒಂಥರ ಡಿಫ್ರೆಂಟ್ ವೈಬೇ ಹೆಣ್ಮಕ್ಳಿರೋ ಮನೆ. ತುಂಬ ಜನ ಸುಮಾರು ಮಾತಾಡ್ತಾರೆ ಹೆಣ್ಮಕ್ಳು ಹುಟ್ಟಿದ್ರೆ ಹಂಗೆ ಹಿಂಗೆ ಅಂತ, ಬಟ್ ಆ ರೀತಿ ಏನೂ ಇರಲ್ಲ. ಆ್ಯಕ್ಚುಲಿ ಹೆಣ್ಮಕ್ಳಿದ್ರೆ ಆ ಮನೆಯಲ್ಲಿ ಒಂಥರ ಲವಲವಿಕೆ ಇರುತ್ತೆ, ಒಂಥರ ಖುಷಿನೇ ಡಿಫ್ರೆಂಟ್, ಆ ವೈಬೇ ಡಿಫ್ರೆಂಟ್ ಅಲ್ವಾ. ಅವಳು ಎಷ್ಟು ಚೆನ್ನಾಗಿ ಎಲ್ಲೆಲ್ಲಿ ಏನೇನು ಇಡಬೇಕು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ನೋಡಿ ಯಾವ ರೀತಿ ಜೋಡಿಸ್ತಾಳೆ. ಅವಳು ಕೆಲಸ ಮುಗಿಸ್ಕೊಂಡ್ಬಿಟ್ಟು ಅವಳು ಬೆಡ್ರೂಮಿಗೆ ಹೋಗಿ ಬೆಡ್ಡೆಲ್ಲ ರೆಡಿ ಮಾಡ್ತಾಳೆ ಮಲ್ಕೊಳ್ಳೋದಕ್ಕೆ ಅಂತ. ನಾನು ಅಷ್ಟರಲ್ಲಿ ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ. ಮನೆ ಅಂದಮೇಲೆ ಹಿಂಗೆ ಅಲ್ವಾ, ಮನೆ ಕೆಲಸ ಮುಗಿಯೋದೇ ಇಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಮಾಡಿದರೂ ಅಷ್ಟೇ ಮುಗಿಯೋದೇ ಇಲ್ಲ ಕೆಲಸ. ನಾವೇ ಸ್ಟಾಪ್ ಮಾಡಿಬಿಟ್ಟು ಹೋಗಿ ಮಲ್ಕೋಬೇಕು, ಅಲ್ಲಿವರೆಗೂ ಚಾಲೂನೇ ಇರುತ್ತೆ. ಆಮೇಲೆ ಹೌಸ್ ವೈಫ್ ಅಂದ ತಕ್ಷಣ ಎಷ್ಟೋ ಜನ ಏನು ಮಾತಾಡ್ತಾರೆ ಗೊತ್ತಾ, ಏನವರು ಮನೇಲಿ ಆರಾಮಾಗಿರ್ತಾರೆ, ಖಾಲಿ ಕೂತ್ಕೊಂಡಿರ್ತಾರೆ. ನಾವು ಖಾಲಿ ಕೂತ್ಕೊಂಡಿರ್ತೀವ? ನೋ ಚಾನ್ಸ್, ಓಕೆನಾ. ಮನೇಲಿರೋರಿಗೆ, ಮನೆ ಕೆಲಸ ಮಾಡೋರಿಗೆ ಹೌಸ್ ವೈಫ್ ಅನ್ನೋದು ಎಷ್ಟು ವ್ಯಾಲ್ಯೂಯೇಬಲ್ ಅಂತ ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ಹಾಗೆ ನಮ್ಮನ್ನು ನೋಡೋರ್ಗೂ ಕೂಡ, ಕಣ್ಣಾರೆ ಕಂಡವ್ರಿಗೂ ಕೂಡ ಅದು ವ್ಯಾಲ್ಯೂ ಗೊತ್ತಿರುತ್ತೆ. ಒಂದಿನ 2 ದಿನ ಮನೆ ಬಿಟ್ಟು ಹೋಗ್ಬಿಟ್ರೆ ಮನೆ ಹೆಂಗಾಗಿರುತ್ತೆ ಅನ್ನೋದು ನಾವು ಕೂಡ ನೋಡಿದ್ದೀವಿ, ಓಕೆನಾ. ಸೊ ಯಾರೂ ಹೌಸ್ ವೈಫ್ ಆದರೂ ರಿಗ್ರೆಟ್ ಆಗಲಿಕ್ಕೆ ಹೋಗಬೇಡಿ. ಮನೇಲೇ ಇರ್ತೀವಿ ಅದು ಇದು ಅಂತ ಹೇಳ್ಬಿಟ್ಟು. ಒಂದಲ್ಲ ಒಂದಿನ ಏನು ಗೊತ್ತಾ, ನಮಗೆ ಅವಕಾಶ ಸಿಗುತ್ತಲ್ವ ಹೊರಗಡೆ ಹೋಗಿ ದುಡಿಯೋ ಅಂಥದ್ದು. ಆ ಟೈಮ್ ಅನ್ನೋದು ಬರುತ್ತಲ್ವ, ಮಕ್ಕಳೆಲ್ಲ ಒಂದು ಸ್ವಲ್ಪ ದೊಡ್ಡವರಾದಮೇಲೆ. ಅವಾಗ ನಾವು ಎಷ್ಟು ಕೆಪೇಬಲ್ ಆಗಿರ್ತೀವಿ ಗೊತ್ತಾ, ನಮಗೆ ಗೊತ್ತೇ ಇರೋದಿಲ್ಲ ನಾವು ಯಾವ ರೀತಿ ಫಿಸಿಕಲಿ ಆಮೇಲೆ ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀವಿ. ನಾವು ಬೇಕಿದ್ರೆ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಜಾಬ್ ಕೂಡ ಮಾಡ್ತೀವಿ. ಅಷ್ಟು ಕೆಪೇಬಲ್ ಆ್ಯಂಡ್ ಅಷ್ಟು ಸ್ಟ್ರಾಂಗ್ ನಾವಾಗಿರ್ತೀವಿ, ಓಕೆನಾ. ಸೊ ಹಂಗಾಗಿ ಯಾರೂ ಕೂಡ ರಿಗ್ರೆಟ್ ಆಗೋವಂಥ ಅವಶ್ಯಕತೆನೇ ಇಲ್ಲ. ಮನೆ ಕೆಲಸನೂ ಮಾಡಬೇಕು, ಹೊರಗಡೆ ಕೆಲಸನೂ ಮಾಡಬೇಕು. ಅಫ್ಕೋರ್ಸ್ ಹೊರಗಡೆ ಜಾಬ್ ತುಂಬ ಕಷ್ಟ ಇರುತ್ತೆ, ಹೊರಗಡೆ ಹೋಗಿ ದುಡಿಯೋದು ಅದನ್ನ ಒಪ್ಕೊಳ್ತೀವಿ. ಬಟ್ ಮನೇಲಿದ್ದೀವಿ ಅಂದ ತಕ್ಷಣ ಮನೇಲಿರೋ ಕೆಲಸ ಏನು ಸುಲಭ ಇರಲ್ಲ, ಓಕೆನಾ. ಸೊ ಹಾಗಾಗಿ ಇದ್ರ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಬಿಕಾಸ್ ಎಷ್ಟೋ ಜನ ಹೆಣ್ಮಕ್ಳು ಮನೇಲಿ ಅನ್ನಿಸ್ಕೊಂಡು ಕೂತ್ಕೊಂಡಿರ್ತಾರಲ್ವಾ. ಸೊ ನಾನು ನೆಕ್ಸ್ಟ್ ಡೇಗೆ ಪೆಸರಟ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು ಹೆಸರು ಕಾಳು ಮತ್ತು ಅಕ್ಕಿನ ನೆನೆ ಇಟ್ಕೊಳ್ತಾ ಇದ್ದೆ. ರಾತ್ರಿ ನೆನೆ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ರುಬ್ಬಿ ಮಾಡ್ತೀನಿ. ಬೆಳಗ್ಗೆ ದಿಯಾನ್ ಸ್ಕೂಲ್ ಇದೆ, ಮಾರ್ನಿಂಗ್ ಬೇಗನೆ ಎದ್ದೇಳಬೇಕು, ಬೇಗನೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸೊ ನನ್ನ ಕೆಲಸ ಕೂಡ ಆಯಿತು. ಇವಾಗ ಹೋಗ್ಬಿಟ್ಟು ದಿಯಾನ್ ಮಲಗಿಸಿ ಬರಬೇಕು ಅಷ್ಟೇ. ಫ್ರೆಂಡ್ಸ್, ಇವಾಗ ದಿಯೂನು ಮಲ್ಕೊಳಕ್ಕಂತ ಬಂದಳು. ಅವಳದು ಟೈಮ್ ಆಯಿತು ಮಲ್ಕೊಳ್ಳೋದು. ಇನ್ನು ಒಂದು 5 ಮಿನಿಟ್ಸಲ್ಲಿ ಅವಳು ನಿದ್ದೆ ಹೋಗ್ತಾಳ. ದಿಯೋದ ಏರ್ಬಂಡ್ ತೆಗಿಯೋದನ್ನ. ಸರಿ ಫ್ರೆಂಡ್ಸ್, ಅವಳನ್ನ ಮಲಗಿಸ್ಬಿಟ್ಟು ಮತ್ತೆ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ದಿಯಾ ಮಲ್ಕೊಂಡ್ಲು. ಅವಳನ್ನ ಮಲಗಿಸ್ಬಿಟ್ಟು ಬಂದೆ. ಎಲ್ಲ ಕೆಲಸನೂ ಮುಗಿದ್ಬಿಟ್ಟೈತಿ ಇವತ್ತು. ಒಂದೊಂದ್ಸರಿ ಹೆಂಗಾಗತ್ತೆ, ಅವಳದು ನಿದ್ದೆ ಬಂದಿರ್ತೈತಿ ಜೋರಾಗಿ, ಕಾಲೆಲ್ಲ ನೋಸ್ತಿರ್ತಾವ ಅಂತ ಅಳ್ತಿರ್ತಾಳೆ. ಸೊ ಅಂಥ ಟೈಮ್ ಒಳಗೆ ಅವಳನ್ನ ಹೋಗಿ ಫಸ್ಟ್ ಮಲಗಿಸ್ಬಂದು ಆಮೇಲೆ ಕೆಲಸ ಮಾಡ್ಕೊಳ್ತೀನಿ. ಆರಾಮಿಲ್ಲ ಅಂತಂದರೆ ಹಿಂಗೆ ಮೊದಲೇ ಕೆಲಸ ಮಾಡ್ಕೊಂಡು ಆಮೇಲೆ ಹೋಗಿ ಮಲಗಿಸ್ಬಂದು ಕೂತ್ಕೊಂಡ್ಬಿಡ್ತೀನಿ. ಇವಾಗ ಏನಾದರೂ ಎಡಿಟಿಂಗ್ ಇದ್ದರೆ ಎಡಿಟಿಂಗ್ ಮಾಡ್ಕೊಳ್ತೀನಿ. ಆಮೇಲೆ 9:30ವರೆಗೂ ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡ್ಕೊಳ್ತೀನಿ. 9:30ಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ, ಅದನ್ನ ನೋಡಿಬಿಟ್ಟು ಮಲ್ಕೊಳ್ಳೋದು. ನಿದ್ದೆ ಬೇಗ ಬಂದಿದ್ರೆ ಬೇಗ ಮಲ್ಕೊಳ್ತೀನಿ, ಇಲ್ಲ ಅಂದರೆ ಬಿಗ್ ಬಾಸ್ ನೋಡ್ಬಿಟ್ಟು ಮಲ್ಕೊಳ್ತೀನಿ. ಈ ರೀತಿ ಇರುತ್ತೆ ನಮ್ಮ ರುಟೀನು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಅದೇನಪ್ಪ ಅಂತಂತಂದರೆ, ನಮ್ಮ ಯೂಟ್ಯೂಬ್ ಚಾನಲು 100 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿದೆ, ದಾಟಿದೆ. ಅದೇ ಒಂದು ಗುಡ್ ನ್ಯೂಸ್. ಅದನ್ನೇ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಸೊ ಫಸ್ಟ್ ಆಫ್ ಆಲ್, ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಎಷ್ಟು ಮಾಡ್ತೀರಾ ಅಷ್ಟು ನಮಗೊಂದು ಇಂಟ್ರೆಸ್ಟ್ ಬರುತ್ತೆ. ವ್ಲಾಗ್ಸ್ ಮಾಡೋದಕ್ಕಾಗಿರ್ಬೋದು, ವಿಡಿಯೋ ಶೇರ್ ಮಾಡೋದು, ಕುಕ್ಕಿಂಗ್ದಾಗಿರ್ಬೋದು, ನಮಗೊಂದು ಇಂಟ್ರೆಸ್ಟೇ ಬೇರೆ ರೀತಿ ಇರುತ್ತೆ. ನೀವು ನಮಗೆ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತೀರಾ ಆ ರೀತಿ ನಮ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಓಕೆ. ಸೊ ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಸರಿ ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.